ಸಮುದ್ರದ ಮಧ್ಯದಲ್ಲಿ ಬಂಗಾರದಂತೆ ಹೊಳೆಯುತ್ತಿತ್ತು ದ್ವಾರಕೆ. ಶ್ರೀಕೃಷ್ಣನ ಆಡಳಿತದಲ್ಲಿ ಎಲ್ಲೆಡೆ ಶಾಂತಿ, ಸುಖ, ಧರ್ಮದ ಬೆಳಕು. ದೇವಾಲಯಗಳ ಘಂಟೆ ಧ್ವನಿಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಜನರು ಶ್ರೀಕೃಷ್ಣನ ಭಕ್ತಿಯಿಂದ ಹರ್ಷಿತರಾಗಿದ್ದರು. ಕೃಷ್ಣ ತನ್ನ ಎಲ್ಲಾ ಪತ್ನಿಯರು ಹಾಗೂ ಮಕ್ಕಳೊಂದಿಗೆ ಧರ್ಮ ಪಾಲನೆಯಲ್ಲಿ ನಿರತನಾಗಿದ್ದನು. ಅದೇನೋ ಗೊತ್ತಿಲ್ಲ, ಕೃಷ್ಣನ ಇತರ ಎಲ್ಲ ಹೆಂಡತಿಯರು ಅನೇಕ ಮಕ್ಕಳಿಗೆ ಜನ್ಮ ನೀಡಿದ್ದರು. ಕೃಷ್ಣನ ಎರಡನೇ ಹೆಂಡತಿ ಜಾಂಬವತಿಗೆ ಮಾತ್ರ ಎಷ್ಟು ವರ್ಷಗಳಾದರೂ ಮಕ್ಕಳೇ ಆಗಿರಲಿಲ್ಲ. ಕೃಷ್ಣನ ಮಗ ಪ್ರದ್ಯುಮ್ನ ಅದಾಗಲೇ ಧರ್ಮನಿಷ್ಠನಾಗಿ ಬೆಳೆಯುತ್ತಿದ್ದುದನ್ನು ನೋಡಿ ನನಗೂ ಒಬ್ಬ ಮಗ ಬೇಕು ಅನ್ನುವ ಹಂಬಲ, ತಾಯ್ತನದ ಕೊರಗು ಅವಳನ್ನ ಕಾಡುತ್ತಲೇ ಇತ್ತು. ಅದೇ ನೋವಿನಿಂದ ಕೃಷ್ಣನ ಬಳಿ ತನ್ನ ದುಃಖವನ್ನ ಹೇಳಿಕೊಂಡ ಜಾಂಬವತಿಯ ಮನಸ್ಸು ಕುಗ್ಗಿ ಹೋಗಿತ್ತು. ಇದನ್ನ ಅರ್ಥೈಸಿಕೊಂಡ ಕೃಷ್ಣ ಅವಳ ನೋವಿಗೆ ಸ್ಪಂದಿಸಿದನು. ನಂತರ ಕೃಷ್ಣ ಹಿಮಾಲಯದಲ್ಲಿರುವ ಋಷಿ ಉಪಮನ್ಯುವಿನ ಆಶ್ರಮಕ್ಕೆ ಹೋದನು ಮತ್ತು ಋಷಿಯ ಸಲಹೆಯಂತೆ ಅವನು ಶಿವನನ್ನ ಪ್ರಾರ್ಥಿಸಲು ಪ್ರಾರಂಭಿಸಿದನು. 6 ತಿಂಗಳ ಕಠಿಣ ತಪಸ್ಸನ್ನು ಮಾಡಿದ ನಂತರ ಸಂತೋಷಗೊಂಡ ಶಿವ ಅರ್ಧನಾರೀಶ್ವರ ರೂಪದಲ್ಲಿ ಪ್ರತ್ಯಕ್ಷನಾದನು. ಶಿವನ ಈ ರೂಪವನ್ನು ಸಾಂಬ ಎಂದು ಕೂಡ ಕರೆಯುತ್ತಾರೆ. ಹಾಗಾಗಿ ಶಿವನಿಗೆ ಸಾಂಬ ಶಿವ ಎಂದು ಹೇಳುವುದುಂಟು. ಶಿವನಲ್ಲಿ ಕೃಷ್ಣನು ಜಾಂಬವತಿಗೆ ಮಗನನ್ನ ಕರುಣಿಸಲು ಕೇಳಿಕೊಂಡನು. ನನ್ನ ಅಂಶವಿರುವ ನನ್ನ ಕಾರ್ಯನಿಮಿತ್ತದ ಮಗು ಜನಿಸುತ್ತದೆ ಎಂದು ಶಿವ ಆಶೀರ್ವದಿಸಿದನು. ಕೃಷ್ಣನಿಗೆ ಈ ಆಶೀರ್ವಾದದ ದೂರದೃಷ್ಟಿ ಅರ್ಥವಾಗದೇ ಇದ್ದೀತೆ. ಇದಾದ ನಂತರ ಜಾಂಬವತಿ ಒಂದು ಗಂಡು ಮಗುವಿಗೆ ಜನ್ಮವನ್ನ ನೀಡುತ್ತಾಳೆ. ಆತ ಸಾಂಬ ರೂಪದ ಶಿವನ ಆಶೀರ್ವಾದದಿಂದ ಹುಟ್ಟಿದ ಕಾರಣ ಅವನಿಗೆ ಸಾಂಬ ಎಂದು ಹೆಸರಿಡುತ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಬಲರಾಮನು ಸಾಂಬನಿಗೆ ಆಯುಧಗಳ ಬಳಕೆಯಲ್ಲಿ ತರಬೇತಿಯನ್ನ ನೀಡುತ್ತಾನೆ. ಒಮ್ಮೆ ವಿಶ್ವಾಮಿತ್ರ, ಅಸಿತ, ಕಣ್ವ, ದೂರ್ವಾಸ, ಭೃಗು, ಅಂಗಿರಸ, ಕಶ್ಯಪ ಮತ್ತು ವಾಮದೇವ ಹಾಗೂ ಅತ್ರಿ, ವಶಿಷ್ಠ, ನಾರದ ಮತ್ತು ಇತರ ಋಷಿಗಳು ದ್ವಾರಕೆಯಲ್ಲಿ ಕೃಷ್ಣನನ್ನ ಭೇಟಿ ಮಾಡಲು ಬಂದಿದ್ದರು. ಅದಾದ ನಂತರ ಅವರೆಲ್ಲ ಪಿಂದ್ರಕ ಎಂಬ ಪವಿತ್ರ ಸ್ಥಳಕ್ಕೆ ಹೋದರು. ಪಿಂದ್ರಕದಲ್ಲಿ ಯಾದವ ರಾಜವಂಶದ ಯುವ ರಾಜಕುಮಾರರು ತಮಾಷೆ ಮಾಡಲು ನಿರ್ಧರಿಸಿದರು. ಅವರು ಸಾಂಬನಿಗೆ ಗರ್ಭಿಣಿಯ ವೇಷವನ್ನ ಧರಿಸಿ ಋಷಿಗಳ ಬಳಿಗೆ ಕರೆದುಕೊಂಡು ಬಂದರು. ರಾಜಕುಮಾರರು ಋಷಿಗಳ ಬಳಿಗೆ ಬಂದು, ಓ ಋಷಿಗಳೇ, ಈ ಗರ್ಭಿಣಿ ಮಹಿಳೆ ಬಬ್ರುವಿನ ಪತ್ನಿ ಮತ್ತು ಹೆರಿಗೆಯಾಗಲಿದ್ದಾಳೆ. ನೀವು ಮಹಾನ್ ಋಷಿಗಳಾಗಿರುವುದರಿಂದ ಅವಳು ತನ್ನ ಮಗು ಗಂಡು ಅಥವಾ ಹೆಣ್ಣು ಎಂದು ನಿಮ್ಮನ್ನು ಕೇಳಲು ಬಯಸುತ್ತಾಳೆ ಎಂದು ಹೇಳಿದರು. ಇದರಿಂದ ಕೋಪಗೊಂಡ ನಾರದರು, ಮೂರ್ಖರೇ, ಅವಳು ಇಡೀ ಯಾದವ ರಾಜವಂಶವನ್ನೇ ನಾಶ ಮಾಡುವ ಕಬ್ಬಿಣದ ಗದೆಗೆ ಜನ್ಮ ನೀಡುತ್ತಾಳೆ ಎಂದು ಶಾಪವನ್ನ ನೀಡಿದರು. ರಾಜಕುಮಾರರು ಭಯಭೀತರಾದರು. ಅವರು ಸಾಂಬನ ಹೊಟ್ಟೆಯನ್ನು ಹೊರತೆಗೆದಾಗ ಅವನ ಹೊಟ್ಟೆಯಲ್ಲಿ ಕಬ್ಬಿಣದ ಗದೆ ಕಂಡುಬಂದಿತು. ಶೀಘ್ರದಲ್ಲೇ ಕಬ್ಬಿಣದ ಗದೆಯು ಸಾಂಬನಿಂದ ಹೊರಬಂದಿತು. ಹುಡುಗರು ದುಃಖದಿಂದ ದ್ವಾರಕೆಗೆ ಹಿಂತಿರುಗಿ ರಾಜ ಉಗ್ರಸೇನನಿಗೆ ಕಬ್ಬಿಣದ ಗದೆಯನ್ನ ತೋರಿಸಿದರು. ರಾಜ ಉಗ್ರಸೇನನು ಗದೆಯನ್ನು ಪುಡಿ ಪುಡಿ ಮಾಡಿ ಸಮುದ್ರಕ್ಕೆ ಎಸೆಯಲು ಆದೇಶಿಸಿದನು. ಆದರೆ ಆ ಗದೆಯ ಒಂದು ಭಾಗವಾದ ಕಬ್ಬಿಣದ ಮುಳ್ಳನ್ನು ನಾಶ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅದನ್ನು ಸಮುದ್ರಕ್ಕೆ ಎಸೆಯಲಾಯಿತು.
ಅಂದು ಹಸ್ತಿನಾಪುರದಲ್ಲಿ ದುರ್ಯೋಧನನು ತನ್ನ ಮಗಳು ಲಕ್ಷ್ಮಣನಿಗಾಗಿ ಸ್ವಯಂವರವನ್ನು ಏರ್ಪಡಿಸಿದ್ದನು. ಸ್ವಯಂವರಕ್ಕೆ ಅನೇಕ ರಾಜರಿಗೆ ಆಹ್ವಾನವಿತ್ತು. ಆದರೆ ಆ ಸಭೆಗೆ ಪಾಂಡವರು ಮತ್ತು ಯಾದವರಿಗೆ ಆಹ್ವಾನವಿರಲಿಲ್ಲ. ಅದಾಗಲೇ ಕೃಷ್ಣನ ಮಗ ಸಾಂಬ ಹಾಗೂ ದುರ್ಯೋಧನನ ಮಗಳು ಲಕ್ಷ್ಮಣ ಇಬ್ಬರ ನಡುವೆ ಪ್ರೀತಿ ಚಿಗುರಿತ್ತು. ಸಾಂಬ ಲಕ್ಷ್ಮಣನನ್ನ ಮದುವೆಯಾಗಲು ಬಯಸಿದ್ದನು. ಸಭೆಗೆ ಆಹ್ವಾನವಿಲ್ಲದ ಕಾರಣ ಸಾಂಬ ಸಭೆಯೊಳಗೆ ನುಗ್ಗಿ ಲಕ್ಷ್ಮಣನನ್ನ ಅಪಹರಿಸಿದನು. ಕೌರವರು ಕೋಪಗೊಂಡು ಅವನನ್ನ ಬೆನ್ನಟ್ಟಲು ಪ್ರಾರಂಭಿಸಿದರು. ಕೌರವರು ಹತ್ತಿರ ಬರುತ್ತಿದ್ದಂತೆ ಸಾಂಬನ ಬಳಿ ತನ್ನ ಸಂಬಂಧಿಕರಿಗೆ ಹಾನಿ ಮಾಡಬಾರದೆಂದು ವಿನಂತಿಸಿಕೊಂಡಳು. ಆದ್ದರಿಂದ ಸಾಂಬ ಬಲಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಆದಾಗ್ಯೂ ಅಂತಿಮವಾಗಿ ಕರ್ಣ, ದುರ್ಯೋಧನ, ಭೀಷ್ಮ ಮತ್ತು ಇತರರು ಸಾಂಬನನ್ನು ಸೆರೆಹಿಡಿದರು. ಅವರು ಸಾಂಬ ಮತ್ತು ಲಕ್ಷ್ಮಣನನ್ನು ಹಸ್ತಿನಾಪುರಕ್ಕೆ ಮರಳಿ ಕರೆತಂದರು. ನಡೆದ ಘಟನೆಯ ಬಗ್ಗೆ ಯಾದವರು ಕೇಳಿದಾಗ ಕೋಪಗೊಂಡರು. ಹಸ್ತಿನಾಪುರದ ಮೇಲೆ ದಾಳಿ ಮಾಡಲು ನಿರ್ಧರಿಸಿದರು. ಆದರೆ ಬಲರಾಮನು, ನಾನು ಒಬ್ಬಂಟಿಯಾಗಿ ಹೋಗಿ ಸಾಂಬನನ್ನು ಕರೆದುಕೊಂಡು ಬರುವುದಾಗಿ ಹೇಳಿದನು. ಬಲರಾಮನು ಹಸ್ತಿನಾಪುರಕ್ಕೆ ಬರುತ್ತಿದ್ದಂತೆ ಕೌರವರು ಗೌರವಾನ್ವಿತ ಆತಿಥ್ಯದಿಂದ ಬರಮಾಡಿಕೊಂಡರು. ನಂತರ ಬಲರಾಮನು ಕೌರವ ಸಭೆಯಲ್ಲಿ ರಾಜ ಉಗ್ರಸೇನನು ಸಾಂಬನನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಎಂಬ ಕರೆಯನ್ನ ನೀಡಿದರು. ಆದರೆ ಕೌರವರು ಇದನ್ನ ನಿರಾಕರಿಸಿದರು. ಬಲರಾಮನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಬಲರಾಮ ಕೋಪದಿಂದ ತನ್ನ ಆಯುಧದಿಂದ ನೆಲಕ್ಕೆ ಹೊಡೆದನು. ಬಲರಾಮನ ಕೋಪದಿಂದ ಹಸ್ತಿನಾಪುರ ನಡುಗಿ ಹೋಗಿತು. ಭಯಭೀತರಾದ ಕೌರವರು ಸಾಂಬ ಮತ್ತು ಲಕ್ಷ್ಮಣನನ್ನು ಬಲರಾಮನ ಮುಂದೆ ಇಟ್ಟು ಅವನನ್ನ ಸಮಾಧಾನಪಡಿಸಿದರು. ಅಲ್ಲಿಂದ ಬಲರಾಮ ಸಾಂಬ ಮತ್ತು ಲಕ್ಷ್ಮಣನನ್ನು ದ್ವಾರಕೆಗೆ ಕರೆದುಕೊಂಡು ಬಂದನು. ನಂತರ ಅವರ ವಿವಾಹವನ್ನು ಕೃಷ್ಣ ಮತ್ತು ಜಾಂಬವತಿಯ ಸಮ್ಮುಖದಲ್ಲಿ ಸಂಭ್ರಮದಿಂದ ನೆರವೇರಿಸಲಾಯಿತು. ಆ ದಿನ ದ್ವಾರಕೆಯು ಲಕ್ಷ್ಮಣ ಮತ್ತು ಸಾಂಬನ ಪ್ರೇಮ ವಿವಾಹಕ್ಕೆ ಸಾಕ್ಷಿಯಾಯಿತು. ಅಂದು ನಾರದರು ನೀಡಿದ ಶಾಪದಿಂದ ಸಾಂಬನ ಹೊಟ್ಟೆಯಿಂದ ಹುಟ್ಟಿದ ಕಬ್ಬಿಣದ ಗದೆಯನ್ನ ತುಂಡು ತುಂಡಾಗಿ ಮಾಡಿ ಸಮುದ್ರದೊಳಗೆ ಎಸೆಯಲಾಗಿತ್ತು. ಅದರ ತುಂಡುಗಳನ್ನು ಸಮುದ್ರವು ದಡಕ್ಕೆ ತೆಗೆದುಕೊಂಡು ಹೋಗಿ ಅವು ಚೂಪಾದ ಕೋಲುಗಳಾಗಿ ಮಾರ್ಪಟ್ಟಿದ್ದವು. ಅಂತಹ ಮುರಿಯಲಾಗದ ಕಬ್ಬಿಣದ ಕೋಲನ್ನ ಒಂದು ಮೀನು ನುಂಗಿತ್ತು. ಮುಂದೆ ಆ ಮೀನು ವಾಲಿಯ ಮುಂದಿನ ಜನ್ಮವಾದ ಜರಾ ಎಂಬ ಬೇಟೆಗಾರನ ಬಲೆಗೆ ಸಿಕ್ಕಿತ್ತು. ಅವನು ಆ ಮೀನಿನಿಂದ ಆ ಕಬ್ಬಿಣದ ಕೋಲನ್ನು ತನ್ನ ಬಾಣದ ತುದಿಗೆ ಸರಿಪಡಿಸಿಕೊಂಡಿದ್ದನು. ಮಹಾಭಾರತದ ಧರ್ಮಯುದ್ಧ ಮುಗಿದ ನಂತರ ತನ್ನೆಲ್ಲ ಮಕ್ಕಳ ಸಾವನ್ನು ನೋಡಿದ ಗಾಂಧಾರಿ ದುಃಖದಿಂದ ಯಾದವರು ತಮ್ಮನ್ನು ತಾವೇ ನಾಶ ಮಾಡಿಸಿಕೊಳ್ಳಲಿ ಎಂದು ಶಾಪ ನೀಡಿದ್ದಳು. ದುಷ್ಟ ಶಕುನಗಳು ಪ್ರಾರಂಭವಾದಾಗ ಗಾಂಧಾರಿಯ ಶಾಪವು ನಿಜವಾಗಲು ಪ್ರಾರಂಭಿಸಿತ್ತು. ಯಾದವ ನಗರದಾದ್ಯಂತ ದುಷ್ಟ ಶಕುನಗಳು ಕಾಣಿಸಿಕೊಳ್ಳಲಾರಂಭಿಸಿದವು. ಯಾದವರು ಪಾಪಿಗಳಾಗಲು ಪ್ರಾರಂಭಿಸಿದರು. ಗಾಂಧಾರಿಯ ಶಾಪವು ನಿಜವಾಗುವ ಸಮಯ ಬಂದಿದೆ ಎಂದು ತಿಳಿದ ಶ್ರೀಕೃಷ್ಣನು ಸುಧರ್ಮ ರಾಜ್ಯಸಭೆಯಲ್ಲಿ ಯಾದವರ ಸಭೆಯನ್ನ ಕರೆದನು.
ಎಲ್ಲ ಯಾದವರು ತಮ್ಮನ್ನು ಶುದ್ಧೀಕರಿಸಿಕೊಳ್ಳಲು ಪ್ರಭಾಸ ಕ್ಷೇತ್ರಕ್ಕೆ ಹೋಗಬೇಕೆಂದು ಹೇಳಿದನು. ಆದರೆ ಶುದ್ಧೀಕರಣ ವಿಧಿಗಳ ನಂತರ ಯಾದವರು ಮದ್ಯಪಾನ ಮಾಡಲು ಪ್ರಾರಂಭಿಸಿದರು, ಕೆಟ್ಟ ಚಟಗಳಿಗೆ ಬಲಿಯಾದರು. ತಮ್ಮಲ್ಲೇ ಯುದ್ಧ ಮಾಡಲು ಶುರು ಮಾಡಿದರು. ಯುದ್ಧದ ಸಂದರ್ಭದಲ್ಲಿ ಸಮುದ್ರದಲ್ಲಿ ಎಸೆಯಲಾಗಿದ್ದ ಕಬ್ಬಿಣದ ತುಂಡುಗಳಿಂದ ಮಾಡಿದ ಹರಿತವಾದ ಬೆತ್ತಗಳನ್ನು ಬಳಸಿ ಪರಸ್ಪರ ಕೊಲ್ಲಲ್ಪಟ್ಟರು. ಇದೇ ಹೋರಾಟದಲ್ಲಿ ಸಾಂಬನು ಕೂಡ ಮರಣ ಹೊಂದಿದನು. ಹೀಗೆ ಯಾದವ ವಂಶವು ನಾಶವಾಗಲು ಶುರುವಾಯಿತು. ಅಲ್ಲಿ ನಡೆದಿತ್ತು ಎಲ್ಲ ಯಾದವ ರಾಜರ ಮಾರಣ ಹೋಮ. ಇದನ್ನೆಲ್ಲ ಕಣ್ಣಾರೆ ನೋಡಿದ ಕೃಷ್ಣ ಮತ್ತು ಬಲರಾಮರು ಮಾತ್ರ ಅಲ್ಲಿ ಬದುಕುಳಿದಿದ್ದರು. ಬಲರಾಮ ತುಂಬಾ ದುಃಖಿತನಾಗಿದ್ದನು. ಇದೇ ನೋವಿಂದ ಅವನ ಆತ್ಮವು ಮೃತ್ಯುದೇಹದಿಂದ ಹೊರಟು ಹೋಯಿತು. ನಂತರ ಕೃಷ್ಣ ಅರ್ಜುನನಿಗೆ ಒಂದು ಸಂದೇಶವನ್ನು ಕಳುಹಿಸಿದನು. ಇನ್ನು 7 ದಿನಗಳಲ್ಲಿ ದ್ವಾರಕೆ ಸಮುದ್ರ ರಾಜನ ಮಡಿಲಿಗೆ ಸೇರುತ್ತೆ ಎನ್ನುವುದು ಕೃಷ್ಣನಿಗೆ ಇದಾಗಲೇ ತಿಳಿದಿತ್ತು. ಆದ್ದರಿಂದ ಅವನ ಸಂದೇಶವಾಗಿತ್ತು, ಅರ್ಜುನನು ಯಾದವ ಮಹಿಳೆಯರನ್ನ ರಕ್ಷಿಸಬೇಕೆಂದು. ರಕ್ಷಣೆಯ ನಂತರ ಕೃಷ್ಣನು ಒಂದು ಮರದ ಕೆಳಗೆ ಕುಳಿತು ಧ್ಯಾನವನ್ನ ಮಾಡಲು ಆರಂಭಿಸಿದನು. ಆ ಸಮಯದಲ್ಲಿ ಬೇಟೆಗಾರ ಜರನು ಆ ಸ್ಥಳಕ್ಕೆ ಬಂದನು. ಮರದ ಕೆಳಗೆ ಇರುವುದು ಜಿಂಕೆ ಎಂದು ಭಾವಿಸಿ ಸಾಂಬನ ಹೊಟ್ಟೆಯಿಂದ ಬಂದ ಅದೇ ಕಬ್ಬಿಣದ ತುದಿಯ ಬಾಣದಿಂದ ಅವನಿಗೆ ಹೊಡೆದನು. ನಂತರ ತಾನು ಹೊಡೆದದ್ದು ಜಿಂಕೆಗೆ ಅಲ್ಲ, ಕೃಷ್ಣನಿಗೆ ಎಂದು ತಿಳಿದು ಪಶ್ಚಾತ್ತಾಪಪಟ್ಟ ಜರ. ಅವನನ್ನ ಸಮಾಧಾನ ಪಡಿಸಿದ ಕೃಷ್ಣ, ಇದೆಲ್ಲವೂ ಸಂಭವಿಸಲು ಉದ್ದೇಶವಿತ್ತು ಎಂದು ಹೇಳಿ ಆತನನ್ನು ಸಮಾಧಾನಪಡಿಸಿ ಕೃಷ್ಣನು ತನ್ನ ಮೃತ್ಯುದೇಹದಿಂದ ವೈಕುಂಠಕ್ಕೆ ಹಿಂದಿರುಗಿದನು. ಹೀಗೆ ವೈಭವದ ದ್ವಾರಕೆ ಸಮುದ್ರ ರಾಜನ ಮಡಿಲಲ್ಲಿ ಮುಡುವಾಯಿತು.